ಮಾಜಿ ಸಚಿವ ಶಾಸಕ ಜನಾರ್ದನ ರೆಡ್ಡಿ ಅವರನ್ನು ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಿ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಜನಾರ್ದನ ರೆಡ್ಡಿಗೆ ಅತ್ಯಂತ ದೊಡ್ಡ ಆಘಾತ. ಜನಾರ್ದನ ರೆಡ್ಡಿ ಅವರಿಗೆ OMC ಗಣಿ ಹಗರಣದಲ್ಲಿ ಜೈಲು ಶಿಕ್ಷೆ ಆಗಿತ್ತು 7 ವರ್ಷಗಳವರೆಗೆ. ಈ ಜೈಲು ಶಿಕ್ಷೆ ಪ್ರಕಟ ಆದ ಬೆನ್ನಲ್ಲೇ ವಿಧಾನಸಭೆಯ ಸ್ಪೀಕರ್ ಅವರ ಸೂಚನೆಯ ಮೇರೆಗೆ ವಿಧಾನಸಭೆಯ ಕಾರ್ಯದರ್ಶಿ MK ವಿಶಾಲಾಕ್ಷಿ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಜನಾರ್ದನ ರೆಡ್ಡಿ ಮೇ 6ನೇ ತಾರೀಕಿನಿಂದಲೇ ಅನ್ವಯ ಆಗುವಂತೆ ಜನಾರ್ದನ ರೆಡ್ಡಿ ಅವರನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಲಾಗಿದೆ. ಜನಪ್ರತಿನಿಧಿ ಕಾಯ್ದೆಯ ಕಲಂ 191 ಉಪಕಲಂ 1ರ ಅಡಿಯಲ್ಲಿ ಅನರ್ಹಗೊಂಡಿದ್ದಾರೆ ಶಾಸಕ ಜನಾರ್ದನ ರೆಡ್ಡಿ. ಶಾಸಕ ಜನಾರ್ದನ ರೆಡ್ಡಿ ಅನರ್ಹತೆಯಿಂದ ಕೊಪ್ಪಳದ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಅನಿವಾರ್ಯ ಆಗಲಿದೆ. ರೆಡ್ಡಿ ಅಪರಾಧಿ ಅಂತೇಳಿ ಮೇ 6ನೇ ತಾರೀಕು ಹೈದರಾಬಾದ್ನಲ್ಲಿರುವಂತಹ CBI ಕೋರ್ಟ್ ತೀರ್ಪನ್ನು ನೀಡಿತ್ತು. ಆ ತೀರ್ಪಿಗೆ ಒಂದು ವೇಳೆ ಹೈಕೋರ್ಟ್ ತಡೆಯನ್ನ ಕೊಟ್ಟರೆ ಮಾತ್ರ ಜನಾರ್ದನ ರೆಡ್ಡಿಯ ಶಾಸಕ ಸ್ಥಾನದ ಅನರ್ಹತೆ ರದ್ದಾಗುತ್ತೆ. ಇಲ್ಲದೆ ಹೋದರೆ ಜನಾರ್ದನ ರೆಡ್ಡಿ ಶಾಸಕ ಅನರ್ಹತೆ ಘೋಷಣೆಯಾಗಿದೆ ಅದು ಮುಂದುವರಿಯುತ್ತೆ. ಒಟ್ಟು 7 ವರ್ಷಗಳ ಕಾಲ ಜನಾರ್ದನ ರೆಡ್ಡಿಗೆ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿತ್ತು CBI ಕೋರ್ಟ್ನಿಂದ. ಅವುಗಳಲ್ಲಿ ಈಗಾಗಲೇ 3 ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಿರುವ ಹಿನ್ನೆಲೆಯಲ್ಲಿ ಉಳಿದ 4 ವರ್ಷ ಚಂಚಲಗೂಡ ಜೈಲಿನಲ್ಲಿ ಜನಾರ್ದನ ರೆಡ್ಡಿ ಕಾಲ ಕಳೆಯಬೇಕಾಗತ್ತೆ. 2023ರಲ್ಲಿ ಅಂದರೆ ಕಳೆದ 2 ವರ್ಷಗಳ ಹಿಂದೆ ನಡೆದಿದ್ದಂತಹ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಂತಹ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಸಲ್ಲಿಸಿದಂತಹ ಅಫಿಡವಿಟ್ ಪ್ರಕಾರ ಜನಾರ್ದನ ರೆಡ್ಡಿ ವಿರುದ್ಧ ಒಟ್ಟು 21 ಪ್ರಕರಣಗಳಿವೆ. ಆ 21 ಪ್ರಕರಣಗಳ ಪೈಕಿ 8 ಪ್ರಕರಣಗಳಲ್ಲಿ ಆರೋಪ ಪಟ್ಟಿ ಸಲ್ಲಿಕೆ ಆಗಿದೆ. ಆ 8 ಆರೋಪ ಪಟ್ಟಿ ಸಲ್ಲಿಕೆ ಆಗಿರುವಂತಹ 8 ಪ್ರಕರಣಗಳಲ್ಲಿ 1 ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿಗೆ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಒಟ್ಟು 21 ಕೇಸ್ ಇರುವಂಥದ್ದು ಜನಾರ್ದನ ರೆಡ್ಡಿ ವಿರುದ್ಧ 21 ಕೇಸು. ಇದು ಜನಾರ್ದನ ರೆಡ್ಡಿಯೇ ಸ್ವತಃ ಘೋಷಣೆ ಮಾಡಿಕೊಂಡಿರುವಂತಹ ಮಾಹಿತಿ. ಚುನಾವಣಾ ಆಯೋಗಕ್ಕೆ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟಿರುವಂತಹ ಮಾಹಿತಿ. ಆ 21 ಪ್ರಕರಣಗಳಲ್ಲಿ 8 ಪ್ರಕರಣಗಳಲ್ಲಿ ಆರೋಪ ಪಟ್ಟಿ ಸಲ್ಲಿಕೆ ಆಗಿದೆ. ಅಂದರೆ ತನಿಖೆ ಮುಕ್ತಾಯ ಆಗಿ ಆರೋಪ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ತನಿಖಾಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ. ಆರೋಪ ಪಟ್ಟಿ ಸಲ್ಲಿಕೆ ಆಗಿರುವಂತಹ 8 ಪ್ರಕರಣಗಳ ಪೈಕಿ 1 ಪ್ರಕರಣದಲ್ಲಿ ಈಗ ಜನಾರ್ದನ ರೆಡ್ಡಿ ಅಪರಾಧಿ ಅಂತೇಳಿ CBIನ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿರುವಂಥದ್ದು. ಈ ತೀರ್ಪಿನ ಬೆನ್ನಲ್ಲೇ ಮೇ 6ನೇ ತಾರೀಕು ಹೈದರಾಬಾದ್ನ CBIನ ಕೋರ್ಟು ತೀರ್ಪನ್ನು ಕೊಡ್ತು. ಮೇ 6ನೇ ತಾರೀಕಿನಿಂದಲೇ ಅನ್ವಯ ಆಗುವಂತೆ ಜನಾರ್ದನ ರೆಡ್ಡಿಯನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಿ ವಿಧಾನಸಭೆಯ ಸ್ಪೀಕರ್ UT ಖಾದರ್ ಅವರು ನಿನ್ನೆ ಅಂದರೆ ಮೇ 8ನೇ ತಾರೀಕು ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಕೊಪ್ಪಳ ಜಿಲ್ಲೆಯ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯುವಂಥದ್ದು ಅನಿವಾರ್ಯ ಆಗುತ್ತೆ. ಕಾರಣ ಶಾಸಕ ಜನಾರ್ದನ ರೆಡ್ಡಿ ಅನರ್ಹಗೊಂಡಿರೋದ್ರಿಂದ ಈಗ ಆ ಶಾಸಕ ಸ್ಥಾನ ಖಾಲಿ ಉಳಿದಿದೆ. ಈಗ ಜನಾರ್ದನ ರೆಡ್ಡಿ ಶಾಸಕ ಅಲ್ಲ, ಮಾಜಿ ಶಾಸಕ. ಯಾವಾಗ ಶಾಸಕ ಸ್ಥಾನವನ್ನು ಉಳಿಸ್ಕೊಳ್ಬೋದು ಅಂತ ಹೇಳಿದ್ರೆ, ಈಗ ಚಂಚಲಗೂಡ ಜೈಲಿನಲ್ಲಿರುವಂತಹ ಜನಾರ್ದನ ರೆಡ್ಡಿ ತಮ್ಮ ವಿರುದ್ಧ CBI ಕೋರ್ಟ್ ಕೊಟ್ಟಿರುವಂತಹ ತೀರ್ಪಿನ ವಿರುದ್ಧ ಆಂಧ್ರ ಪ್ರದೇಶದ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ ಅಲ್ಲಿ CBI ಕೋರ್ಟ್ ಕೊಟ್ಟಿರುವಂತಹ ತೀರ್ಪಿನ ವಿರುದ್ಧ ಏನಾದರೂ ತಡೆಯಾಜ್ಞೆಯನ್ನು ತೆಗೆದುಕೊಂಡು ಬಂದರೆ ಆಗ ಅನರ್ಹತೆಯನ್ನು ಏನು ಸ್ಪೀಕರ್ UT ಖಾದರ್ ಅವರು ಆದೇಶ ಹೊರಡಿಸಿದ್ದಾರೆ ಅದು ಕೂಡ ಆಟೋಮೆಟಿಕಲಿ ವೆಕೇಟ್ ಆಗುತ್ತೆ. ಅಂದರೆ ಅನರ್ಹತೆ ರದ್ದಾಗುತ್ತೆ, ಶಾಸಕ ಸ್ಥಾನ ಉಳಿಯುತ್ತೆ. ಇಲ್ಲದೆ ಹೋದರೆ ಮೇ 6ನೇ ತಾರೀಕಿನಿಂದಲೇ ಅನ್ವಯ ಆಗುವಂತೆ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಿರುವ ಹಿನ್ನೆಲೆಯಲ್ಲಿ ಮುಂದಿನ 6 ತಿಂಗಳ ಒಳಗಾಗಿ ಚುನಾವಣಾ ಆಯೋಗ ಖಾಲಿ ಉಳಿದಿರುವಂತಹ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆಯನ್ನು ನಡೆಸಬೇಕಾಗತ್ತೆ. ಶಾಸಕ ಜನಾರ್ದನ ರೆಡ್ಡಿ ಈಗ ಮಾಜಿ ಶಾಸಕ. ಇದರ ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ, ಜನಾರ್ದನ ರೆಡ್ಡಿ ಜೈಲು ಶಿಕ್ಷೆಯನ್ನು ಅನುಭವಿಸಿ ಹೊರಬಂದ ಬಳಿಕ ಮುಂದಿನ 6 ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನು ಅನುಭವಿಸಿ ಹೊರಬಂದ ಬಳಿಕ ಮುಂದಿನ 6 ವರ್ಷಗಳವರೆಗೆ ಚುನಾವಣೆಗಳಲ್ಲಿ ಕಂಟೆಸ್ಟ್ ಮಾಡುವ ಹಾಗಿಲ್ಲ. ಅಂದರೆ ಮುಂದಿನ ಈಗಿರುವಂತಹ ಶಾಸಕ ಸ್ಥಾನ
ಅದು ಅನರ್ಹತೆಯ ಕಾರಣದಿಂದ ಕಳೆದೋಗಿದೆ. ಪಾಯಿಂಟ್ ನಂಬರ್ 1. ಎರಡನೆಯದ್ದು, 2028ರ ಚುನಾವಣೆಯಲ್ಲೂ ಕೂಡ ಜನಾರ್ದನ ರೆಡ್ಡಿ ಕಂಟೆಸ್ಟ್ ಮಾಡೋಕ್ಕಾಗಲ್ಲ. ಕಾರಣ 6 ವರ್ಷಗಳ ಗ್ಯಾಪನ್ನು ಕೊಟ್ಟಿದ್ದಾರೆ. ಜೈಲಿನಿಂದ ರಿಲೀಸ್ ಆದ ಬಳಿಕ 6 ವರ್ಷ ಕಂಟೆಸ್ಟ್ ಮಾಡುವಾಗಿಲ್ಲ. ಜನಪ್ರತಿನಿಧಿ ಕಾಯ್ದೆಯ 191 ಕಲಂ ಉಪಕಲಂ 1ರ ಅಡಿಯಲ್ಲಿ ಯಾವುದೇ ಪ್ರಕರಣಗಳಲ್ಲಿ 2 ವರ್ಷ ಮೇಲ್ಪಟ್ಟಂತಹ ಜೈಲು ಶಿಕ್ಷೆಗೆ ಗುರಿಯಾದಂತಹ ಶಾಸಕ ಅಥವಾ ಸಂಸದ ಆ ಶಿಕ್ಷೆ ಪ್ರಕಟ ಆದ ದಿನದಿಂದಲೇ ಅವರ ಶಾಸಕ ಸ್ಥಾನ ಆಟೋಮೆಟಿಕಲಿ ರದ್ದಾಗುತ್ತೆ, ಅನರ್ಹಗೊಳ್ತಾರೆ ಅಂತೇಳಿ ಇರುವಂಥದ್ದು. ಸೊ ಜನಾರ್ದನ ರೆಡ್ಡಿಗೆ ವಿಧಿಸಲಾಗಿರುವಂತಹ ಶಿಕ್ಷೆಯ ವರ್ಷ ಎಷ್ಟು ಅಂತ ಹೇಳಿದ್ರೆ 7 ವರ್ಷ. ಅದರಲ್ಲಿ 3 ವರ್ಷ ಈಗಾಗಲೇ ಪೂರೈಸಿ ಆಗಿದೆ ವಿಚಾರಣೆಯ ಹಂತದಲ್ಲಿ. ಅದನ್ನು ಲೆಕ್ಕಕ್ಕೆ ತೆಗೆದುಕೊಂಡ್ರೆ ಇನ್ನು 4 ವರ್ಷ ಜೈಲಿನಲ್ಲಿ ಇರಬೇಕಾಗತ್ತೆ ಜನಾರ್ದನ ರೆಡ್ಡಿ. ಸೊ ಬೈ ಎಲೆಕ್ಷನ್ ಅನಿವಾರ್ಯ. ಸತೀಶ್ ಶೈಲ್, ಕಾಂಗ್ರೆಸ್ನ ಶಾಸಕ ಸತೀಶ್ ಶೈಲ್ಗೂ ಬೇಲೆಕೇರಿ ಗಣಿ ಹಗರಣದಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯ 7 ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಿತ್ತು. ಸತೀಶ್ ಶೈಲ್ ಕರ್ನಾಟಕ ಹೈಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಜನಪ್ರತಿನಿಧಿಗಳ ನ್ಯಾಯಾಲಯದ ಆದೇಶದ ವಿರುದ್ಧ ಕರ್ನಾಟಕ ಹೈಕೋರ್ಟು ಸ್ಟೇಯನ್ನು ಕೊಟ್ಟಿತ್ತು. ಹೀಗಾಗಿ ಸತೀಶ್ ಶೈಲ್ ಅನರ್ಹಗೊಂಡಿಲ್ಲ, ಬಟ್ ಜನಾರ್ದನ ರೆಡ್ಡಿ ಅನರ್ಹಗೊಂಡಿದ್ದಾರೆ ಶಾಸಕ ಸ್ಥಾನದಿಂದ. ಸೊ ಬೈ ಎಲೆಕ್ಷನ್ ಅನಿವಾರ್ಯ ಅನ್ಲೆಸ್ ಹೈಕೋರ್ಟ್ CBIನ ತೀರ್ಪಿಗೆ ಸ್ಟೇಯನ್ನು ಕೊಡದೆ ಹೋದರೆ. ಕಾರ್ಯದರ್ಶಿ MK ವಿಶಾಲಾಕ್ಷಿ ಅವರು ಶಾಸಕ ಜನಾರ್ದನ ರೆಡ್ಡಿ ಅವರನ್ನು ಅನರ್ಹಗೊಳಿಸಿ ಹೊರಡಿಸಿರುವಂತಹ ಆದೇಶ ಇದು. ಅನರ್ಹತೆಯ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಸ್ಪೀಕರೇ, ಆದರೆ ಆ ಆದೇಶಕ್ಕೆ ಸಿಗ್ನೇಚರ್ ಹಾಕಿ ಕಳುಹಿಸುವಂಥದ್ದು ವಿಧಾನಸಭೆಯ ಕಾರ್ಯದರ್ಶಿ. ಬಟ್ ಆದೇಶಗಳೆಲ್ಲವೂ ಕೂಡ ಸ್ಪೀಕರ್ ಹೆಸರಲ್ಲೇ ಇರುತ್ತೆ. ಸೊ ಜನಾರ್ದನ ರೆಡ್ಡಿಯ ರಾಜಕೀಯ ಜೀವನ ಬಹುತೇಕ ಮುಗಿದ ಹಾಗೆ. ಇದು ಒಂದು ಪ್ರಕರಣ ಅಲ್ಲ, ಒಟ್ಟು 21 ಕೇಸ್ ಇದೆ ಜನಾರ್ದನ ರೆಡ್ಡಿ ವಿರುದ್ಧ. ಒಟ್ಟು 21. ಇದು ನಾವು ಹೇಳ್ತಾ ಇರುವಂಥದ್ದಲ್ಲ, ಜನಾರ್ದನ ರೆಡ್ಡಿಯೇ ಘೋಷಣೆ ಮಾಡಿಕೊಂಡಿರುವಂಥದ್ದು. ಅದರಲ್ಲಿ ತನಿಖೆ ಮುಗಿದು ಆರೋಪ ಪಟ್ಟಿ ಸಲ್ಲಿಕೆ ಮಾಡಲಿಕ್ಕೆ ಇನ್ನೂ 13 ಕೇಸ್ ಇದ್ದಾವೆ. ಆರೋಪ ಪಟ್ಟಿ ಸಲ್ಲಿಕೆ ಆಗಿರುವಂಥ 8 ಕೇಸುಗಳಿದ್ದಾವೆ. ಆ 8 ಕೇಸುಗಳಲ್ಲಿ ಬಂದಿರುವಂತಹ ತೀರ್ಪು ಒಂದರಲ್ಲಿ ಮಾತ್ರ. ಸೊ ಜನಾರ್ದನ ರೆಡ್ಡಿ ಅಷ್ಟು ಸುಲಭದಲ್ಲಿ ಪಾರಾಗುವಂಥದ್ದು ಕಷ್ಟ.